ಐಸರ್ 557 ಡೋಜರ್ ಟ್ರ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಐಸರ್ ಡೋಜರ್ ಟ್ರ್ಯಾಕ್ಟರ್ದ ಮಾಡಲ, ಫೈನಲ್ ರೇಟ, ಅದು ಯಾವ ಪಾಸಿಂಗ್ ಐತಿ, ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ, ಟ್ರ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ, ಮತ್ತು ಟ್ರ್ಯಾಕ್ಟರ್ದ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ, ಡೋಜರ್ ಒಳ್ಳೆದೈತಿಲ್ಲೋ, ಟೈರ್ ಕಂಡೀಷನ್ ಅದಾವಿಲ್ಲೋ, ಪೇಪರ್ಸ್ ಕ್ಲಿಯರ್ ಅದಾವಿಲ್ಲೋ, ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ UKHB ಟ್ರ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ. ನಮ್ಮ ವಿಡಿಯೋದಾಗ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿ, ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳಿಸೋಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ. ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಗೆಳೆಯರೇ, ವಿಡಿಯೋ ಆದ್ರೆ ಶುರು ಮಾಡೋಣ. ಗೆಳೆಯರು ಐಸರ್ 557 ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ವಿತ್ ಡೋಜರ್ ಸಮೇತ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಗೆಳೆಯರ ಇದ್ರದ ಮಾಡಲ್ ಏನೈತಪ್ಪ ಅಂದ್ರೆ 2020 ಐತಿ. ಟ್ರ್ಯಾಕ್ಟ್ರು ವಿತ್ ಡೋಜರ್ ಗುಡ್ ಕಂಡೀಷನ್ ಅದಾವ, ಮತ್ತು ಇದು ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ. ಟೈರ್ ಕೂಡ ಕಂಡೀಷನ್ ಅದಾವ, ಹಿಂದಿನ ಎಲೆಗ ಮುಂದಿನ ಎಲೆಗ ಗೆಳೆಯರೆ ವೇಟ್ ಅದಾವ. ಇದು ಗೆಳೆಯರಿ AP ಪಾಸಿಂಗ್ ಬರ್ತೈತಿ ಡೋಜರ್ ಟ್ರ್ಯಾಕ್ಟರ್. ಅಂದ್ರೆ ಆಂಧ್ರ ಪ್ರದೇಶದಾಗ ಬರ್ತಾವೆ, ಅಲ್ಲಿಗೆ ನೋಡಿ ಖರೀದಿ ಮಾಡ್ಕೋಬೋದು. ಯಾವುದೇ ರೀತಿ ಮಿಸ್ ಮಾಡ್ಕೋಬೇಡ್ರಿ. ಡೋಜರ್ ಟ್ರ್ಯಾಕ್ಟರ್ ತೊಗೊಳೋದ್ರ ಇಲ್ಲಪ್ಪ ಐಸರ್ ಒಳಗೆ ಡೋಜರ್ ಟ್ರ್ಯಾಕ್ಟರ್ ನಿಮ್ಮ ಗೆಳೆಯರು ಯಾರು ತೊಗೊಳೋದ್ರ ಆದಷ್ಟು ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೆ ಯೂಸ್ ಆಗಲಿ. ನಿಮಗೂ ಹಳೆಯ ಟ್ರ್ಯಾಕ್ಟರ್ಗಳ ಟೇಲರ, JCB, ಬೈಕ, ರೋಟಾರ, ರ್ಯಾಂಟಿ, ಡಬಲ್ ಫಾಲ್ಟಿ ನೇಗಲ, ಸಿಂಗಲ್ ಫಾಲ್ಟಿ ನೇಗಲ, ಟ್ರ್ಯಾಕ್ಟರ್ ಹುಡ್ಡ, ಬಂಪರ, ವೇಟ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ. ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ. ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು. ಈ ಐಸರ್ 557 ಡೋಜರ್ ಟ್ರ್ಯಾಕ್ಟರ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ 2020 ಮಾಡಲ್ ಐತಿ. ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ, ಪೇಪರ್ಸು ಕ್ಲಿಯರ್ ಅದಾವ, AP ಪಾಸಿಂಗ್ ಐತಿ. ಗೆಳೆಯರೆ ಡೋಜರ್ ಟ್ರ್ಯಾಕ್ಟರ್ ಸಮೇತ ಕೂಡಿ ಪ್ರೈಸ್ 5,80,000 ರೂಪಾಯಿ ಹೇಳ್ಯಾರ. ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ. ಇಷ್ಟ ಆಯ್ತಂದ್ರೆ ಖರೀದಿ ಮಾಡ್ಕೋಬೋದು. ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.